ನಮಸ್ತೆ ಕರ್ನಾಟಕ. ನಾವಿವತ್ತು ಬಂದಿರುವಂತಹ ಸ್ಥಳ ಏನಿದೆ ಪಿರಮಿಡ್ ವ್ಯಾಲಿ ಅಂತ ಹೇಳಿ. ನಾವು ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ದಾಟಿ ಬಂದಿರ್ತೀವಿ, ಎಷ್ಟೋ ಸಮಸ್ಯೆಗಳನ್ನು ಇನ್ನೂ ಕೂಡ ಎದುರಿಸ್ತಾ ಇರ್ತೀವಿ. ಕೆಲವೊಂದು ಬಾರಿ ಏನು ಅನಿಸುತ್ತೆ ಅಂತಂದರೆ ಸ್ವಲ್ಪ ನೆಮ್ಮದಿ ಬೇಕು ಮನಸ್ಸಿಗೆ ಅಂತ ಅನಿಸುತ್ತೆ. ಅಂಥ ನೆಮ್ಮದಿ ನಮಗೆ ಎಲ್ಲಿ ಸಿಗುತ್ತೆ ಅಂತ ತುಂಬ ಕಡೆ ಹುಡುಕ್ತಾ ಹೋಗ್ತೀವಿ, ನಮ್ಮ ಮನಸ್ಸಲ್ಲಿ ಕೂಡ ಅನ್ಕೋತೀವಿ. ಬಟ್ ಈ ನೆಮ್ಮದಿ ಅನ್ನೋದು ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ. ಆದರೆ ಕೆಲವೊಂದು ಉಪಾಯಗಳ ಮೂಲಕ ನಾವು ನೆಮ್ಮದಿಯನ್ನು ಪಡ್ಕೋಬೋದಾಗಿದೆ. ಅಂಥ ಒಂದು ಉಪಾಯಗಳಲ್ಲಿ ಏನಂತಂದರೆ ಈ ಒಂದು ಪಿರಮಿಡ್ ವ್ಯಾಲಿ. ಈ ಪಿರಮಿಡ್ ವ್ಯಾಲಿಯಲ್ಲಿ ಏನೇನಿದೆ, ಯಾವ ರೀತಿಯಿಂದ ನಮಗೆ ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ವಿಡಿಯೋಗಳನ್ನು ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ಈ ಒಂದು ಪಿರಮಿಡ್ ವ್ಯಾಲಿಯನ್ನು 2003ರಲ್ಲಿ PSSM ಎಂಬ ಸಂಸ್ಥೆಯವರು ಸ್ಥಾಪನೆ ಮಾಡಿರ್ತಾರೆ. ಸ್ಥಾಪನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತಂತಂದರೆ ಇಲ್ಲಿ ಒಂದು ಆಧ್ಯಾತ್ಮದ ಕಡೆ ಅಥವಾ ಯೋಗ ಧ್ಯಾನದ ಕಡೆ ಜನರ ಒಲವು ಬೆಳೀಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಾರೆ. ಇಲ್ಲಿಗೆ ನಾವೇನಾದರೂ ಕಾರ್ ಬೈಕ್ ತೊಗೊಂಬಂದರೆ ಪಾರ್ಕಿಂಗ್ ಅವೈಲೇಬಿಲಿಟಿ ಇರುತ್ತೆ. ನಾನೀಗ ಕಾರ್ ಪಾರ್ಕ್ ಮಾಡಿ ಒಳಗಡೆ ಬಂದಿರ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಬೋರ್ಡ್ಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಬೋರ್ಡ್ ಮೂಲಕ ನಾವು ಇಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಏನೇನಿದೆ ಅನ್ನೋದನ್ನು ನಾವು ಈಸಿಯಾಗಿ ತಿಳ್ಕೊಬೋದಾಗತ್ತೆ. ಈ ದಾರಿಯಲ್ಲಿ ಬಲಕ್ಕೆ ತಿರುಗಿದರೆ ಈ ರೀತಿಯಾಗಿ ನಮಗೆ ಬುದ್ಧ ಕಾಣಿಸ್ತಾನೆ. ಈ ಒಂದು ಬುದ್ಧನ ಪುತ್ಥಳಿಯಿಂದ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಪಿರಮಿಡ್ ವ್ಯಾಲಿ ಕೂಡ ಕಾಣುತ್ತೆ. ಇಲ್ಲಿ ಪಿರಮಿಡ್ ಕಾಣುತ್ತೆ. ಈ ಒಂದು ಪಿರಮಿಡ್ ಬಗ್ಗೆ ಒಂದು ವಿಶೇಷತೆ ಏನು ಅಂತಂದರೆ ಇಡೀ ಜಗತ್ತಿನಲ್ಲಿಯೇ ಇದು ಅತಿ ದೊಡ್ಡ ಧ್ಯಾನ ಮಾಡುವಂತಹ ಪಿರಮಿಡ್ ಆಗಿರುತ್ತೆ. ಹಾಗೂ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜಾಗದಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತಂದರೆ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಾಗ ಒಂದು ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದ್ರೂ ಕೂಡ ಇಲ್ಲಿ ತುಂಬ ಸ್ಥಳ ಇದೆ. ತುಂಬ ನೆಮ್ಮದಿಯಿಂದ ಇರುವಂತಹ ಒಂದು ವಾತಾವರಣ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಈ ಒಂದು ಪಿರಮಿಡ್ ವ್ಯಾಲಿ ಒಳಗಡೆ ಹೋಗೋಣ. ಈ ಒಂದು ಪಿರಮಿಡ್ನ ಯಾಕೆ ನಾವು ಜಗತ್ತಿನಲ್ಲಿ ಎತ್ತರದ ಯೋಗ ಮಾಡುವ ಪಿರಮಿಡ್ ಅಂತ ಕರಿತೀವಿ ಅಂತಂದರೆ ಇದರ ಎತ್ತರ 160 ಫೀಟ್ ಇರುತ್ತೆ. ಹಾಗೂ ನೀವು ಅಂದಾಜು ಮಾಡೋಕ್ಕೆ ಸಾಧ್ಯ ಇರಲ್ಲ, ಈ ಒಂದು ಪಿರಮಿಡ್ ಒಳಗಡೆ 5,000 ಜನ ಒಟ್ಟಿಗೆ ಯೋಗ ಮಾಡ್ಬೋದು. ಅಷ್ಟು ದೊಡ್ಡ ಪಿರಮಿಡ್ ಇದಾಗಿರುತ್ತೆ. ಹಾಗಾದರೆ ಬನ್ನಿ ಈ ಒಂದು ಪಿರಮಿಡ್ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗ್ತಾನೆ ನಮಗೆ ಫಸ್ಟು ಅಡ್ಮಿನ್ ಬ್ಲಾಕ್ ಸಿಗುತ್ತೆ. ಸೊ ಇಲ್ಲಿ ಸೈಲೆಂಟ್ ಆಗಿರಿ ಅಂತ ಒಂದು ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಒಳಗಡೆ ಬಂದ ತಕ್ಷಣವೇ ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂತಂದರೆ ಸೊ ಹೊರಗಡೆ ಒಂದು ಜಗತ್ತು ಇದೆ ಅನ್ನೋದನ್ನು ನಾವು ಮರೆತು ಹೋಗ್ತೀವಿ. ನೋಡ್ತಾ ಇರ್ಬೋದು ಇಲ್ಲಿ ಮೆಗಾ ಪಿರಮಿಡಲ್ಲಿ ಡೈಲಿ ಮೆಡಿಟೇಷನ್ ಸ್ಕೆಡ್ಯೂಲ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ, ರಾತ್ರಿ 10 ಗಂಟೆವರೆಗೂ ಇಲ್ಲಿ ಮೆಡಿಟೇಷನ್ ಕ್ಲಾಸಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ನೆಮ್ಮದಿಯಾಗಿ ನಾವು ಒಂದು ಕಡೆ ನಿಂತರೂ ಕೂಡ ನೆಮ್ಮದಿ ಸಿಗುತ್ತೆ, ಕೂತ್ಕೊಂಡ್ರೂ ಕೂಡ ನೆಮ್ಮದಿ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಒಂದು ಬುದ್ಧನ ಪುತ್ಥಳಿಯನ್ನು ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಅಡ್ಮಿನ್ ಬ್ಲಾಕ್ಗಳಿರುತ್ತೆ. ಒಳಗಡೆ ಕೂಡ ನೀವು ಕೂತ್ಕೋಬೋದು. ಅಂದರೆ ನೆಕ್ಸ್ಟ್ ಸ್ಕೆಡ್ಯೂಲ್ ಹೋಗಬೇಕು ಅಂತಂದರೆ ನೀವು ಇಲ್ಲಿ ರೆಸ್ಟ್ ಕೂಡ ಮಾಡ್ಬೋದಾಗುತ್ತೆ. ಈ ಪಿರಮಿಡ್ ಒಳಗಡೆ ಬಂದ ತಕ್ಷಣ ನೀವು ಇಲ್ಲಿ ಪಕ್ಕಕ್ಕೆ ನೋಡ್ತಿರ್ಬೋದು ಸ್ಕೆಡ್ಯೂಲ್ ಇತ್ತು. ಸ್ಕೆಡ್ಯೂಲ್ ಪಕ್ಕದಲ್ಲಿ ನಿಮಗೆ ಒಂದು ಮೆಟ್ಲುಗಳು ಸಿಗುತ್ತೆ. ಒಂದು ಮೆಟ್ಲುಗಳನ್ನು ಮೇಲೆ ಹತ್ಕೊಂಡು ಈ ರೀತಿ ಹೋಗ್ತಾ ಇದ್ದೀನಿ ಇವಾಗ. ಈ ರೀತಿ ಹತ್ಕೊಂಡು ಮೇಲೆ ಹೋದ ತಕ್ಷಣ ನಿಮಗೆ ಈ ರೀತಿಯಾಗಿ ಪಿರಮಿಡ್ ಒಳಗಡೆ ಇರುವಂಥ ವಾತಾವರಣ ಕಾಣ್ತದೆ. ಇಲ್ಲಿ ಮೆಟ್ಲುಗಳು ಏನು ಸಿಗುತ್ತೆ ನಿಮಗೆ ಬುದ್ಧನ ಸ್ಟ್ಯಾಚು ಆಪೋಸಿಟ್, ಅದನ್ನ ಹತ್ಕೊಂಡು ನೀವು ಈ ಒಂದು ಪಿರಮಿಡ್ ಒಳಗಡೆ ಬರಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಒಂದು ಸ್ಟೆಪ್ ಮೇಲ್ಗಡೆ ಬಂದಾಗ ಪಿರಮಿಡ್ ಒಳಗಡೆ ನಾವು ಈ ರೀತಿಯಾಗಿ ಒಂದು ವಾತಾವರಣವನ್ನು ನೋಡ್ಬೋದಾಗುತ್ತೆ. ಹೊರಗಡೆ ವಾತಾವರಣಕ್ಕೆ ಕಂಪೇರ್ ಮಾಡಿದರೆ ಈ ಒಂದು ವಾತಾವರಣ ಏನಿದೆ ತುಂಬ ತಂಪಿರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ AC ಇರುತ್ತೆ, ಏರ್ ಕಂಡೀಷನ್ ಮಾಡಿದಂತಹ ಒಂದು ಏರಿಯಾ ಇದಾಗುತ್ತೆ. ನೀವಲ್ಲಿ ಬ್ಲ್ಯಾಕ್ ಲೈನ್ಗಳನ್ನ ಏನು ನೋಡ್ತೀರಾ ಅದೆಲ್ಲ AC ವೆಂಟ್ಸ್ ಇದೆ. ಅಲ್ಲಿಂದ ನಿಮಗೆ AC ಮೂಲಕ ತಂಪಾದ ಗಾಳಿ ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಒಂದು ಪಿರಮಿಡ್ ಒಳಗಡೆ ಸಿಗುತ್ತೆ. ಅಂದರೆ ಇಲ್ಲಿ ನಾವು ಆಲ್ರೆಡಿ ಈ ಒಂದು ಪ್ರದೇಶದಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಒಂದು ಸೆಳೆತ ಇದೆ. ಅಂದರೆ ಒಂದು ಆಯಸ್ಕಾಂತಕ್ಕೆ ಕಬ್ಬಿಣ ಹತ್ರ ಇಟ್ಟರೆ ಯಾವ ರೀತಿ ಹೇಳ್ಕೊಳ್ತಲ್ಲ, ಈ ಒಂದು ಪಿರಮಿಡ್ ಒಳಗಡೆ ಬಂದಾದ ತಕ್ಷಣ ಒಂದು ರೀತಿ ಯೋಗ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಗೆ ಏನಾದರೂ ಇದ್ದರೆ ಆಲ್ರೆಡಿ ನಿಮಗೆ ಒಂದು ಸೆಳೆತ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೋಬಹುದು ಅನ್ನುವಂಥ ಒಂದು ಶಕ್ತಿ ನಿಮಗೆ ಅರಿವಾಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಒಳಗಡೆ ಇಷ್ಟೊಂದು ಚೇರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ವಯಸ್ಸಾದರೂ ಕೂಡ ಇಲ್ಲಿ ಯೋಗ ಮಾಡ್ಬೋದು, ಅಥವಾ ಯುವಕರಾದರೂ ಕೂಡ ಇಲ್ಲಿ ಬಂದು ಯೋಗ ಮಾಡ್ಬೋದು, ಮಕ್ಕಳಾದರೂ ಕೂಡ ಇಲ್ಲಿ ಬಂದು ಯೋಗ ಮಾಡ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಕೂತ್ಕೊಂಡಿದ್ದಾರೆ ಅಂತೇಳಿ. ಆಲ್ರೆಡಿ ಯೋಗ ಮಾಡ್ತಾಯಿದ್ದಾರೆ. ಇದು ಮ್ಯೂಸಿಕ್ ವಿತ್ ಮೆಡಿಟೇಷನ್ ಅನ್ನುವಂಥ ಒಂದು ಯೋಗ ಈ ಒಂದು ಸ್ಕೆಡ್ಯೂಲ್ನಲ್ಲಿ ಇರೋದ್ರಿಂದ ಮ್ಯೂಸಿಕ್ ಜೊತೆ ಮೆಡಿಟೇಟ್ ಮಾಡ್ತಾಯಿದ್ದಾರೆ. ಈ ಒಂದು ಪಿರಮಿಡ್ ಒಳಗಡೆ ಬರಬೇಕಾದ್ರೆ ಮೆಟ್ಲು ಹತ್ಕೊಂಡು ನಮಗೆ ಮಿಡಿಲಲ್ಲಿ ಒಂದು ಚೇಂಬರ್ ಕಾಣಿಸುತ್ತೆ. ಮೆಟ್ಲು ಇರುತ್ತೆ. ಮೆಟ್ಲು ಮೇಲ್ಗಡೆ ಹೋಗಿ ಅಲ್ಲೇನೋ ರೌಂಡ್ ವೃತ್ತಾಕಾರದಲ್ಲಿ ಏನೋ ಇರುತ್ತೆ. ಅಲ್ಲಿ ಏನಿದೆ ಅಂತಂದರೆ
ಇನ್ನು ಕಿಂಗ್ಸ್ ಚೇಂಬರ್ ಅಂತ ಕರೀತಾರೆ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ರೆ ಆ ಮಕ್ಕಳನ್ನ ಮೇಲೆ ಬಿಡಲ್ಲ. ಪ್ರತಿಯೊಬ್ಬರಿಗೆ 30 ನಿಮಿಷಗಳ ಕಾಲ ಯೋಗ ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬನ್ನಿ ಹಾಗಾದ್ರೆ ಮೇಲೆ ಹೋಗೋಣ, ಏನಿದೆ ಅಂತ ನೋಡೋಣ. ಇದು ಕ್ಯಾಮ್ರಾ ನೈಟ್ ಮೋಡಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಕತ್ಲಿರುತ್ತೆ. ಈ ಕತ್ಲಲ್ಲಿ ಮೆಟ್ಲತ್ಬೇಕಂದ್ರೆ ತುಂಬ ಭಯ ಅನಿಸುತ್ತೆ, ಇಲ್ಲಿ ಬಿದ್ದುಬಿಡ್ತೀವೇನೋ ಅಂತ ಫೀಲ್ ಅನಿಸುತ್ತೆ. ಬಟ್ ಆ ಥರ ಏನೂ ಇಲ್ಲ, ಆರಾಮಾಗಿ ಹತ್ಬೋದು. ಸೊ ಬಂದ ತಕ್ಷಣ ನೀವು ನೋಡಿ, ಈ ರೀತಿ ಮೇಲ್ಗಡೆ ಬಂದಿರೋದು ನಾವು 3-4 ಸುತ್ತಿ ಇಲ್ಲಿ ಬಂದ ತಕ್ಷಣ ನಿಮಗೆ ಈ ರೀತಿಯಾಗಿ ಅನುಭವ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಕೆಲವೊಂದು ಸೀಟ್ಗಳನ್ನ ಅಂದರೆ ಕೂತ್ಕೊಂಡು ಯೋಗ ಮಾಡುವಂತಹ ಅಥವಾ ಧ್ಯಾನ ಮಾಡುವಂಥ ಒಂದು ಆಸನಗಳನ್ನು ಆಲ್ರೆಡಿ ಹಾಕಿಬಿಟ್ಟಿರ್ತಾರೆ ಅವರು. ಅದ್ರ ಮೇಲೆ ನಾವು ಕೂತ್ಕೊಂಡು ಆ ಒಂದು ಮ್ಯೂಸಿಕ್ಕಿಗೆ ಅಥವಾ ಅಲ್ಲಿ ಟ್ರೈನರ್ ಬಂದಿರ್ತಾರೆ, ಅವ್ರಿಗೆ ತಕ್ಕನಾಗಿ ನಾವು ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಫಾಲೋ ಮಾಡಿದರೆ ಆ ಧ್ಯಾನ ಕೂಡ ನಮಗೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಪಿರಾಮಿಡ್ ಮೇಲೆ ಈ ರೀತಿ ನಮಗೆ ಕಾಣಿಸ್ತಾ ಇದೆ. ನೀವು ಯೋಗ ಮಾಡಬೇಕಾದ್ರೆ ಅಥವಾ ಧ್ಯಾನ ಮಾಡಬೇಕಾದ್ರೆ ತುಂಬ ಚಳಿ ಅನಿಸ್ತು ಅಂತಂದರೆ ಕೆಳಗಡೆ ನೀವು ಮೇಲ್ಗಡೆ ಬರ್ಬೋದು. ಕೆಳಗಡೆ ಕಂಪೇರ್ ಮಾಡಿದರೆ ಮೇಲ್ಗಡೆ ಸ್ವಲ್ಪ ಬೆಚ್ಚಗಿರುತ್ತೆ. ನನಗಾಗಿರೋ ಅನುಭವನ ನಿಮಗೆ ಹೇಳ್ತಾ ಇದ್ದೀನಿ. ಕೆಳಗಡೆ ತುಂಬ ಚಳಿ ಅನಿಸುತ್ತೆ. ಅದೇ ನೀವು ಮೇಲ್ಗಡೆ ಬಂದು ಮೇಲ್ಗಡೆ ಆ ಧ್ಯಾನ ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಅನಿಸುತ್ತೆ. ಹೊರಗಡೆ ಯಾವ ರೀತಿ ಟೆಂಪ್ರೇಚರ್ ಇರುತ್ತೋ ಅದೇ ನಾರ್ಮಲ್ ಟೆಂಪ್ರೇಚರಲ್ಲಿ ನೀವು ಈ ಧ್ಯಾನ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆಯಿಂದ ಕೆಳಗೆ ನೋಡಿದ್ರೆ ಈ ರೀತಿಯಾದ ವ್ಯೂ ನಮಗೆ ಕಾಣ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಜಾಗಗಳನ್ನ ಬಿಟ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಕಡಿಮೆ ಆಸನಗಳು ಕಾಣಿಸ್ತಿದೆ. ಇನ್ ಕೇಸ್ ಜನರುಗಳು ಆರಾಮಾಗಿ ಕೂತ್ಕೊಂಡು ಮಾಡಿದರೆ 5,000 ಜನ ಇಲ್ಲಿ ಒಟ್ಟಿಗೆ ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ನೋಡಿದ್ರಿ, ಈ ಕಡೆ ಕೂಡ ನೀವು ನೋಡ್ತಾ ಇರ್ಬೋದು. ಈ ಸ್ಟೇಜ್ನ ಬಲಗಡೆ ಕೂಡ ಕೆಲವೊಂದಿಷ್ಟು ಆಸನಗಳನ್ನು ಅವ್ರು ಹಾಕಿರ್ತಾರೆ. ಸೊ ಅದ್ರ ಮೇಲ್ಗಡೆ ಕೂತ್ಕೊಂಡು ನಾವು ಧ್ಯಾನವನ್ನು ಮಾಡ್ಬೋದು. ಈ ಒಂದು ಅಟ್ರಾಕ್ಷನ್ ಸೆಳೆತದ ಬಗ್ಗೆ ನಾನು ನಿಮಗೆ ಹೇಳಿದೆ. ಅದು ಇಲ್ಲಿ ಯಾವ ರೀತಿ ಇದೆ ಅಂತಂದರೆ, ಕೆಳಗಡೆ ಕೂತ್ಕೊಂಡಾಗ ಅಷ್ಟೊಂದು ಏನೂ ಅನಿಸಲ್ಲ. ಅಥವಾ ಮೇಲ್ಗಡೆ ಬಂದು ಇಲ್ಲಿ ಧ್ಯಾನ ಮಾಡ್ತೀನಿ ಅಂತಂದರೆ ಇಲ್ಲಿ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಇವು ನಮ್ಮ ಮನಸ್ಸು, ಆತ್ಮ ತುಂಬ ಕಂಟ್ರೋಲಲ್ಲಿರುತ್ತೆ. ಅಷ್ಟೊಂದು ಒಳ್ಳೆಯ ಜಾಗ ಇದೆ ಮೇಲ್ಗಡೆ. ನೀವು ಧ್ಯಾನ ಮಾಡೋದಕ್ಕೆ ಏನಾದರೂ ಮುಂದ್ಗಡೆ ಕೂತ್ಕೋಬೇಕು ಅಂತಂದರೆ ಈ ರೀತಿ ಆಸನಗಳ ವ್ಯವಸ್ಥೆ ಇರುತ್ತೆ. ನನ್ನ ಅಕ್ಕಪಕ್ಕ ಕೂತ್ಕೊಂಡಿರೋ ಎಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ, ನಾನು ಕೂಡ ಧ್ಯಾನ ಮಾಡ್ತಾ ಇದ್ದೆ. ಆದರೂ ಕೂಡ ನಿಮಗೆ ತೋರಿಸೋದಕ್ಕೆ ಒಂದು ಶಾರ್ಟ್ ಬೇಕಾಗಿತ್ತು ವಿಡಿಯೋದು. ಒಂದು ಚಿಕ್ಕ ತುಣುಕನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮುಂದ್ಗಡೆ ಕಾಣಿಸ್ತಾ ಇರೋದು ಸ್ಟೇಜ್. ಇನ್ ಕೇಸ್ ಏನಾದರೂ ಟ್ರೈನರ್ ಇದ್ದರೆ ನಮಗೆ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇದು ಮುಂದ್ಗಡೆ ಕೂತ್ಕೊಂಡ್ರೆ ಈ ರೀತಿ ನಾವು ಧ್ಯಾನವನ್ನು ಮಾಡ್ಬೋದು. ಯೋಗ ಮುಗಿದಾದ ಮೇಲೆ ನಾವು ಈ ಒಂದು ಎಕ್ಸಿಟ್ ಮೂಲಕ ಹೊರಗಡೆ ಹೋಗಬೇಕಾಗುತ್ತೆ. ಹೊರಗಡೆ ಹೋದ ತಕ್ಷಣ ನಮಗೆ ಯಾವ ಟೈಮ್ನಲ್ಲಿ ಯಾವ ಯೋಗ ಮಾಡ್ಬೋದು ಅಂತ ಒಂದು ಸ್ಕೆಡ್ಯೂಲ್ ಇರುತ್ತಲ್ಲ, ಆ ಸ್ಕೆಡ್ಯೂಲ್ನ ಒಂದು ಬೋರ್ಡಲ್ಲಿ ಬರೆದು ಹಾಕಿದ್ದಾರೆ. ನೀವು ನೋಡ್ಬೋದು ಅಲ್ಲಿ. ಸೊ ನಾವು ಈ ಒಂದು ಧ್ಯಾನ ಸೆಂಟ್ರ್ ಒಳಗಡೆ, ಈ ಪಿರಮಿಡ್ ಒಳಗಡೆ ಬರಬೇಕಾದ್ರೂ ಕೂಡ ನಮಗೆ ಒಂದು ಸ್ಕೆಡ್ಯೂಲ್ ಇತ್ತು, ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಒಂದು ಸ್ಕೆಡ್ಯೂಲ್ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈ ಒಂದು ಧ್ಯಾನ ಮಾಡಿದ ನಂತರ ಒಂದು ಎಕ್ಸ್ಪೀರಿಯೆನ್ಸ್ ಏನು ಹೇಳಬೇಕು ಅಂತಂದರೆ, ನಂದು ಇಲ್ಲಿ ನಮ್ಮ ಜೊತೆ ಬಂದಿದ್ದವ್ರದ್ದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ನಾವು ಎಷ್ಟೇ ವರ್ಕಲ್ಲಿ ಬ್ಯುಸಿ ಇರ್ತೀವಿ, ಲೈಕ್ ಒಂದು ಮೆಂಟಲ್ ಹೆಲ್ತ್ ಕೂಡ ನಮಗೊಂದು ಇಶ್ಯೂ ಇರುತ್ತೆ, ಲೈಕ್ ಏನೋ ಒಂದು ಟೆನ್ಷನಲ್ಲಿ ನಾವು ಇರ್ತೀವಿ. ಆದರೆ ಇಲ್ಲಿ 1 ಅವರ್ ಯೋಗ ಮಾಡಿದ ಮೇಲೆ ಅಥವಾ ಒಂದು ಧ್ಯಾನ ಮಾಡಿದ ಮೇಲೆ ನಮ್ಮ ಮನಸ್ಸು ಎಷ್ಟು ನಿಧಾನ ಆಗಿದೆ, ಶಾಂತತೆಯಿಂದ ಕೂಡಿದೆ ಅಂತಂದರೆ ಲಿಟ್ರಲಿ ಫೆಲ್ಟ್ ಆಗ್ತದೆ. ಎಷ್ಟು ಆರಾಮಾಗಿ ಅನ್ನಿಸ್ತಿದೆ ಅಂತಂದರೆ ಮನಸ್ಸು ತುಂಬ ಒಂಥರ ಕೂಲ್ ಪರ್ಸನ್ ಅಂತ ಏನು ಕರಿತೀವಿ, ಮೈಂಡಲ್ಲಿ ಯಾವುದೇ ರೀತಿ ಏನು ಕೂಡ ಚಿಂತೆ ಓಡ್ತಿರಲ್ಲ. ಅಷ್ಟೊಂದು ನೆಮ್ಮದಿಯಾಗಿ ಈಗ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲಿ ಈ ಒಂದು ಶಾಪಿಂಗ್ ಸೆಂಟ್ರ್ ಕಾಣಿಸುತ್ತೆ. ನಾವು ಹೊರಗಡೆ ಅನೇಕ ಶಾಪಿಂಗ್ ಸೆಂಟ್ರ್ಗಳನ್ನು ನೋಡಿರ್ತೀವಿ, ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಶಾಪಿಂಗ್ ಸೆಂಟ್ರಲ್ಲಿ ಯೋಗಕ್ಕೆ ಅಥವಾ ನಾವೇನು ಧ್ಯಾನ ಮಾಡ್ತೀವಿ, ಧ್ಯಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾತ್ರ ಇಲ್ಲಿ ಪ್ರಾಡಕ್ಟ್ಗಳನ್ನಾಗಿ ಸೇಲ್ ಮಾಡ್ತಾರೆ. ಎಕ್ಸಾಂಪಲ್ ನಾವು ನೋಡೋದಾದರೆ ಇಲ್ಲಿ ಬುಕ್ಸ್ಗಳಿದೆ. ಅತಿ ಹೆಚ್ಚು ನಮಗೆ ನೆಮ್ಮದಿ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಬರವಣಿಗೆಗಳನ್ನು ಇರ್ತಕ್ಕಂಥ ಈ ಒಂದು ಪುಸ್ತಕಗಳು ನಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಈ ಪುಸ್ತಕಗಳ ನಂತರ ನೀವು ಹೋಗ್ತಾ ಇದ್ದರೆ, ಈಗ ಯೋಗ ಅಥವಾ ಧ್ಯಾನ ಮಾಡಬೇಕಾದ್ರೆ ಮ್ಯಾಟ್ ಬೇಕಾಗುತ್ತೆ, ಕೆಲವೊಂದು ಹೆಡ್ ಮಸಾಜರ್ ಅಥವಾ ಫೂಟ್ ಮಸಾಜರ್ ಏನು ಇರೋದೆ, ಆ ರೀತಿಯಾದಂಥ ಪ್ರಾಡಕ್ಟ್ ಕೂಡ ಇಲ್ಲಿ ಸಿಗುತ್ತೆ. ಇಷ್ಟು ದೊಡ್ಡದಿದೆ. ಸೊ ಒಳಗಡೆ ನಮಗೆ ಹೋಗೋಕ್ಕೆ ಬಿಡಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ದೊಡ್ಡದಾಗಿ ಈ ಒಂದು ಮಾರ್ಕೆಟ್ ಇರುತ್ತೆ. ಸೊ ಒಂದು ಮಾರ್ಕೆಟಿಂದ ಹೊರಗೆ ಬಂದ ತಕ್ಷಣ ನಮಗೆ ಇಲ್ಲಿ ಒಂದು ಐಸ್ ಕ್ರೀಮ್ ಕಾರ್ನರ್ ಕೂಡ ಸಿಗುತ್ತೆ. ಇಲ್ಲಿ ಚಿಕ್ಕ ಮಕ್ಳಿಗೆ ಏನಾದರೂ ಬೇಕಾದರೆ ಕೊಡ್ಬೋದು. ಹೊರಗಡೆಯಿಂದ ನಾವು ನೋಡೋದಾದರೆ ಈ ಪಿರಾಮಿಡ್ ನಮಗೆ ಈ ರೀತಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು.
ಈ ಪಿರಮಿಡ್ ವ್ಯಾಲಿಯಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಲೈಕ್ ಕ್ರಿಕೆಟ್ ಆಟ ಆಡ್ಬೋದು, ಶೂಟಿಂಗ್ ಇದೆ, 4x4 ಬೈಕ್ ಇದೆ. ಲೈಕ್ ನೀವು ನೋಡಿರ್ತೀರಲ್ಲ ಬೀಚಲ್ಲಿ, ಅದನ್ನು ಕೂಡ ಆಟ ಆಡ್ಬೋದು. ಟ್ರೆಕ್ಕಿಂಗ್ ಮಾಡ್ಬೋದು, ಶೂಟಿಂಗ್ ಮಾಡ್ಬೋದು, ತುಂಬ ಆಟಗಳಿದೆ. ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಅದರೊಳಗೆ ನನಗೆ ತುಂಬ ಇಷ್ಟ ಆಗಿದ್ದೇನಂತಂದರೆ ಈ ಬೋಟಿಂಗ್ ಮಾಡೋದು. ಲೈಕ್ ಪರ್ ಹೆಡ್ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ನಮಗೆ ಯಾವ್ದು ಬೇಕು ಅದು ಕೊಡ್ತಾರೆ. ರಡ್ಡರಿಂದ ಮ್ಯಾನ್ಯಲ್ ಆಗಿ ಮೂವ್ ಮಾಡಬೇಕಾದ್ರೆ ಈ ಒಂದು ಕೊಡ್ತಾರೆ. ಲೈಕ್ ಇಲ್ಲ ನಾವು ಪೆಡಲಿಂದ ಹೋಗ್ತೀವಿ, 4 ಮೆಂಬರ್ಸ್ ಇದ್ದೀವಿ ಅಂತಂದರೆ ಈ ಒಂದು ದೊಡ್ಡದಾಗಿರೋ ಒಂದು ಬೋಟ್ ಕೂಡ ನಮಗೆ ಕೊಡ್ತಾರೆ. ನಾವೀಗ ತೊಗೊಂಡಿರೋದು 4 ಮೆಂಬರ್ಸ್ದು. ಲೈಕ್ ನಾನು ಆಲ್ರೆಡಿ ರಡ್ಡರ್ನ ಟ್ರೈ ಮಾಡಿದೆ ಮ್ಯಾನ್ಯಲ್ ಆಗಿ. ಸೊ ಇದನ್ನು ಕೂಡ ಟ್ರೈ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಮ್ಯಾನ್ಯುವಲ್ ಪೆಡಲಿಂದ ಓಡಿಸೋ ಒಂದು ಬೋಟ್ನ ತೊಗೊಂಡಿರೋದು. ಇಲ್ಲಿ ರೈಟ್ ಲೆಫ್ಟ್ ಮೂವ್ ಮಾಡೋಕ್ಕೆ ಒಂದು ಹ್ಯಾಂಡಲ್ ಕೂಡ ನಮ್ಮ ಹತ್ರ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ನಾವು ಈ ಒಂದು ಪೆಡಲ್ನ ತುಳಿದ್ರೆ ಈ ಒಂದು ಬೋಟ್ ನಮಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಪೆಡಲ್ನ ನಾವೀಗ ತುಳಿತಾ ಇದ್ದೀವಿ ನಿಧಾನಕ್ಕೆ. ಬೋಟ್ ಕೂಡ ಮೂವ್ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಒಂಥರ ಈ ಒಂದು ಪರಿಸರದಲ್ಲಿ. ಲೈಕ್ ಇಷ್ಟೊತ್ತು ಧ್ಯಾನ ಮಾಡಿ ಬಂದು ಲೈಕ್ ಹೊರಗಡೆ ಬಂದ ತಕ್ಷಣ ನಾವು ಒಂದು ಸ್ವಲ್ಪ ನಮ್ಮ ಬಾಡಿಗೂ ಕೂಡ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರೋಕ್ಕೆ ಒಂದು ಸ್ವಲ್ಪ ಕೆಲಸ ಕೊಟ್ಟಂಗಿರುತ್ತೆ. ಸೊ ಮೆಂಟಲಿ ಫಿಟ್ ಆಗಿ ಬಂದಿರ್ತೀವಿ ಹೊರಗಡೆ. ಈಗ ಫಿಸಿಕಲಿ ಒಂದು ಸ್ವಲ್ಪ ಫಿಟ್ ಆಗೋಕ್ಕೆ, ಆ್ಯಕ್ಟಿವ್ ಆಗಿರೋಕ್ಕೆ ಈ ಒಂದು ಬೋಟ್ನ ತುಳಿದ್ಬಿಟ್ರೆ ಸೊ ಮೆಂಟಲಿ ಫಿಸಿಕಲಿ ಎರಡೂ ಕೂಡ ನಾವು ಫಿಟ್ ಆಗಿರ್ತೀವಿ. ಬನ್ನಿ ಈ ಬೋಟ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಈ ಬೋಟಿಂಗ್ ಮಾಡಿ ಬರೋದ್ರೊಳಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಇದರಿಂದ ಹೊರಗೆ ಬಂದ ತಕ್ಷಣ ನಮಗೆ ಈ ಪಿರಮಿಡ್ ಪಕ್ಕಕ್ಕೆ ಲೆಫ್ಟ್ ಸೈಡ್ನಲ್ಲಿ ಹೋದರೆ ಈ ರೀತಿಯಾದ ಒಂದು ಜಾಗ ಸಿಗುತ್ತೆ. ಸೊ ಇದರೊಳಗಡೆ ನಮಗೆ ಏನು ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಇಲ್ಲೊಂದು ಗೋಶಾಲೆ ಇದೆ ಹಾಗೂ ಒಂದು ಆರ್ಗಾನಿಕ್ ಫಾರ್ಮ್ ಇದೆ ಅಂತ ಕೂಡ ಹೇಳ್ತಾರೆ. ಈ ಒಂದು ಪಿರಮಿಡ್ ವ್ಯಾಲಿಯಲ್ಲಿ ಕೂಡ ನಮಗೆ ಡೈಲಿ ಫ್ರೀ ಮೀಲ್ ಸಿಗುತ್ತೆ. ಸಾತ್ವಿಕ್ ಮೀಲ್ಸ್ ಅಂತ ಏನು ಕರಿತೀವಿ ಅದು ಕೂಡ ಸಿಗುತ್ತೆ. ಅಂದರೆ ನಾವು ಆ ಟೈಮ್ ಒಳಗಡೆ ಬಂದರೆ ಮಾತ್ರ ಒಂದು ಫುಡ್ ಅವೈಲಬಿಲಿಟಿ ಇರುತ್ತೆ. ಸೊ ಫ್ರೀ ಮೀಲ್ಸ್ ಕೂಡ ನಮಗೆ ಅವೈಲಬಿಲಿಟಿ ಇರುತ್ತೆ. ಇನ್ ಕೇಸ್ ಬೇರೆ ಏನಾದರೂ ಬೇಕು ಅಂತಂದ್ರೆ ಕೂಡ ಇಲ್ಲಿ ಕೆಫೆಟೇರಿಯಾಗಳು ಕಾಣಿಸ್ತದೆ. ಕೆಫೆಟೇರಿಯಾಗಳು ಕೂಡ ಇಲ್ಲಿ ಒಂದು ಪಿರಮಿಡ್ ವ್ಯಾಲಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಇಲ್ಲೇ ಇರಬೇಕು ಅಂತ ಒಂದು ಮನಸ್ಸಲ್ಲಿ ಆಸೆ ಬಂದರೂ ಬರ್ಬೋದು. ಅಷ್ಟೊಂದು ಅಚ್ಚುಕಟ್ಟಾಗಿ ತುಂಬ ಉತ್ತಮವಾದ ರೀತಿಯಲ್ಲಿ ತುಂಬ ಸುಂದರವಾಗಿ ಈ ಒಂದು ಪಾರ್ಕ್ನ, ಈ ಒಂದು ಪಿರಮಿಡ್ ವ್ಯಾಲಿಯನ್ನು ಅವರು ಮಾಡಿದ್ದಾರೆ. ನೀವು ನೋಡ್ಬೋದು ನಂದಾವನ್ ಗೌಶಾಲಾ ಅಂತ ಇದೆ. ಆದರೆ ಇಷ್ಟೊತ್ತಿನ ಮೇಲ್ಗಡೆ ಅಂದರೆ ಈಗ ಆಲ್ರೆಡಿ 6 ಗಂಟೆ ಆಗಿದೆ. 6 ಗಂಟೆ ಮೇಲ್ಗಡೆ ಅಲ್ಲಿ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಒಂದು ಜಾಗ ಸುರಕ್ಷಿತ ಇರೋದಿಲ್ಲ ನೈಟ್ ಟೈಮಲ್ಲಿ ಅಂತ. ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಈ ಒಂದು ಗೋಶಾಲೆಗೆ ನೆಕ್ಸ್ಟ್ ಪಾರ್ಟ್ ಏನಾದರೂ ಮಾಡಿದರೆ ಅದರಲ್ಲಿ ತೋರಿಸ್ತೀನಿ. ಆ ಗೋಶಾಲೆ ಹೋಗೋಕ್ಕಿಂತ ಮುಂಚೆ ಬಲಗಡೆ ನಮಗೆ ಆರ್ಗ್ಯಾನಿಕ್ ಫಾರ್ಮ್ ಕಾಣುತ್ತೆ. ಇದರೊಳಗಡೆ ಏನಾದರೂ ಮೆಡಿಸಿನ್ಸ್ ಬೇಕಾಗಿದ್ರೆ ಅಥವಾ ಏನೋ ಒಂದು ತರಕಾರಿ ಬೆಳೆದ್ರೂ ಕೂಡ ಅದನ್ನ ಆರ್ಗ್ಯಾನಿಕ್ ವೇಯಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೇ ಬೆಳೆಸ್ತಾರೆ ಈ ಒಂದು ಆರ್ಗ್ಯಾನಿಕ್ ಫಾರ್ಮಲ್ಲಿ. ನೀವು ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ರೀತಿಯಾಗಿ ಒಂದು ಸುಂದರವಾದ ಒಂದು ಬ್ರಿಡ್ಜ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ತುಂಬ ಜನ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಈ ಒಂದು ತುಂಬ ರೀಲ್ಸ್ ಏನಾದರೂ ನೋಡ್ತಾ ಇದ್ದರೆ ನೀವು ಈ ಒಂದು ಪ್ಲೇಸ್ನ ತುಂಬ ಹೆಚ್ಚಾಗಿ ನೋಡಿರ್ತೀರ. ಈ ಒಂದು ಪಿರಮಿಡ್ ಕೂಡ ನಮಗೆ ಇಲ್ಲಿ ಕಾಣಿಸುತ್ತೆ. ಹಾಗೂ ಇದರ ಕೆಳಗಡೆ ಒಂದು ಹಳ್ಳ ಥರ ಮಾಡಿದ್ದಾರೆ, ನೀರು ಹರಿತಿರುತ್ತೆ ಇಲ್ಲಿ. ಹಾಗೂ ನಮಗೆ ಈ ಒಂದು ದಾರಿ ಕೂಡ ಲೈಟಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಕಲರ್ ಲೈಟಲ್ಲಿ ಈವ್ನಿಂಗ್ ಬಂತು ಅಂತಂದರೆ ಈ ಲೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಜಾಗ. ಹಾಗೆ ಈ ಒಂದು ಪಿರಮಿಡ್ ಕೂಡ ನಮಗೆ ಕಾಣಿಸ್ತಾ ಇದೆ. ಈ ಒಂದು ದಾರಿಲಿ ಹೋಗ್ಬೇಕಾದ್ರೆ ಈ ಒಂದು ದಾರಿನ ಫೀಲ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ.
ಒಂದು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಇಲ್ಲಿ ಆಲ್ರೆಡಿ ತುಂಬ ಚಳಿ ಸ್ಟಾರ್ಟ್ ಆಗಿದೆ, ಆದ್ದರಿಂದ ಒಂದು ರೀತಿ ಚಿಲ್ಲಿಂಗ್ ಏರಿಯಾ ಅಂತ ಕೂಡ ಹೇಳ್ಬೋದು. 6 ಗಂಟೆ ನಂತರ ಈ ಒಂದು ಪ್ಲೇಸ್ನ ತುಂಬ ಮನಸ್ಸಿಗೆ ಮುದ ನೀಡುವಂತಹ, ನೆಮ್ಮದಿ ನೀಡುವಂಥ ಜಾಗ ಈ ಒಂದು ಪಿರಮಿಡ್ ವ್ಯಾಲಿ ಆಗಿರುತ್ತೆ. ಇದೆಲ್ಲ ಆದಮೇಲೆ ಕೂಡ ಇಲ್ಲಿ ರೆಸಾರ್ಟ್ ಕೂಡ ಇದೆ ಇದರೊಳಗಡೆ. ನೀವೇನಾದರೂ ಇಲ್ಲಿ ಸ್ಟೇ ಮಾಡೋದಾಯ್ತಂತಂದರೆ ನೀವು ಈ ದಾರಿನ ತೊಗೊಂಡು ಹೋಗ್ಬೇಕಾಗುತ್ತೆ. ಇದು ಪಿರಮಿಡ್ ವ್ಯಾಲಿಯಿಂದ ಹಿಂದ್ಗಡೆ ಹೋಗ್ತಕ್ಕಂಥ ಒಂದು ಜಾಗ ಇರುತ್ತೆ. ಈ ಒಂದು ಜಾಗದಲ್ಲಿ ನೀವು ಹೋಗ್ಬೇಕಾದ್ರೆ ಈ ರೀತಿಯಾದ ಒಂದು ಮರಳಿನ ಜಾಗ ಸಿಗುತ್ತೆ. ಚಿಕ್ಕ ಚಿಕ್ಕ ಮರಳು ಕಲ್ಲು ಏನಿರುತ್ತೆ ಅದರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಒಂದು ದಾರಿಲಿ ಹೋಗ್ಬೇಕಾದ್ರೆ ನಿಮಗೆ ಶಬ್ದ ಕೇಳಿಸ್ತಿರ್ಬೋದು. ಈ ಒಂದು ಜಾಗದಲ್ಲಿ ತುಂಬ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ಆ ಕಡೆ ಈ ಕಡೆ ಲೈಕ್ ಎಡಗಡೆ ಬಲಗಡೆ ತುಂಬ ಮರಗಳು ಕೂಡ ಕಾಣಿಸುತ್ತೆ. ಒಂದು ರೀತಿ ತುಂಬ ಸುಂದರವಾಗಿ ಕಾಣುತ್ತೆ ಒಂದು ಜಾಗ. ಹಾಗೆ ಈ ಕೆಲವೊಂದು ದಾರಿಯಲ್ಲಿ ನಡಿಬೇಕು ಅಂತ ಒಂದು ಆಸೆಗಳಿರುತ್ತೆ. ಯಾರೂ ಹೋಗಬಾರ್ದು, ಒಬ್ಬರೇ ನಡೀತಿರ್ಬೇಕು ಏಕಾಂಗಿಯಾಗಿ ಅಂತ. ಈಗ ನಾನು ಇಲ್ಲಿ ಫೀಲ್ ಮಾಡ್ತಾ ಇದ್ದೇನೆ ನೋಡಿ, ಯಾರೂ ಇಲ್ಲ ಇಲ್ಲಿ. ಏಕಾಂಗಿಯಾಗಿ ಇಂಥ ಒಂದು ಜಾಗದಲ್ಲಿ ಇಷ್ಟು ತಂಪಲ್ಲಿ ನಡಿಬೇಕು ಅಂದರೆ ತುಂಬ ಖುಷಿ ಅನಿಸುತ್ತೆ. ಇದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ನಿಂತಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ರೆಸಾರ್ಟ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಬರ್ತ್ಡೇ ಪಾರ್ಟಿ ಮಾಡಬೇಕು ಅಂತಂದರೆ, ಇಲ್ಲ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು ಅಂತಂದರೆ, ಇಲ್ಲ ಬೇರೆ ಕಡೆಯಿಂದ ಬಂದು ಸ್ಟೇ ಮಾಡಬೇಕು ಅಂತಂದ್ರೆ ಕೂಡ ಇಲ್ಲಿ ರೂಮ್ಗಳು ಸಿಗುತ್ತೆ. ಇಲ್ಲಿ ರೂಮ್ಗಳ ಪ್ರಕಾರ ಅದರ ಪ್ರೈಸ್ ಕೂಡ ನಿರ್ಧಾರ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಡೆ ಕೂಡ ಪಾರ್ಕಿಂಗ್ ಇದೆ. ಸೊ ಒಳಗಡೆ ಕೂಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ರೂಮ್ ಬುಕ್ ಮಾಡಿದವ್ರಿಗೆ ಅಷ್ಟೇ ಅಂತ ನಾನು ಕೇಳ್ಪಟ್ಟೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶೂಟಿಂಗ್ ಗೇಮ್ಸ್ ಇರ್ಬೋದು, ಒಂದು 4x4 ಬೈಕ್ ಇರ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಕೆಟ್ ಇದೆ, ಲೈಕ್ ಸ್ಲೈಡಿಂಗ್ ಇದೆ, ಆ ಬಲೂನ್ ಒಳಗಡೆ ಕೂತ್ಕೊಂಡು ಉರುಳ್ತಾರಲ್ಲ ಆ ಥರ ಗೇಮ್ ಕೂಡ ಇದೆ, ಕ್ರಿಕೆಟ್ ಕೂಡ ಇದೆ. ಸೊ ಇಷ್ಟೆಲ್ಲ ಗೇಮ್ಗಳು ಕೂಡ ಈ ಒಂದು ಆ್ಯಕ್ಟಿವಿಟೀಸ್ ಇದರಲ್ಲಿದೆ. ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ಇಲ್ಲೊಂದು ಸನ್ಸೆಟ್ ಪಾಯಿಂಟ್ ಕೂಡ ಇದೆ. ಸೊ ಇಷ್ಟೆಲ್ಲ ಪಾಯಿಂಟ್ಗಳು ಕೂಡ ನಮಗೆ ಈ ಒಂದು ಪಿರಮಿಡ್ ವ್ಯಾಲಿಯಲ್ಲಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.